ನಮಸ್ಕಾರ ಗೆಳೆಯರೇ. ಚಿತ್ರರಂಗ ಎನ್ನುವುದು ಒಂದು ಬಣ್ಣದ ಲೋಕ. ಇಲ್ಲಿ ಇಂದು ಸ್ಟಾರ್ ಆಗಿ ಮೆರೆದವರು ನಾಳೆ ಎಲ್ಲಿರುತ್ತಾರೆ ಎಂದು ಹೇಳುವುದು ಕಷ್ಟ. ಕೇವಲ ಒಂದು ಸಿನಿಮಾದ ಮೂಲಕ ಇಡೀ ದೇಶದ ಕ್ರಶ್ ಆಗಿ ಮಿಂಚಿದ ನಟರು ಕಾಲಕ್ರಮೇಣ ತೆರೆಯ ಮರೆಯಾಗುವುದು ಉಂಟು. ಅಂತಹದ್ದೇ ಒಬ್ಬ ನಟ, 90ರ ದಶಕದ ಚಾಕ್ಲೇಟ್ ಬಾಯ್, ಕೋಟ್ಯಾಂತರ ಹುಡುಗಿಯರ ಆರಾಧ್ಯ ದೈವ ಆಗಿದ್ದ ಅಬ್ಬಾಸ್. ಹೌದು, ಪ್ರೇಮದೇಶಂ ಸಿನಿಮಾದ ಮೂಲಕ ಸಂಚಲನ ಮೂಡಿಸಿದ್ದ ಅಬ್ಬಾಸ್ ಕಳೆದ 11 ವರ್ಷಗಳಿಂದ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರವಿದ್ದರು. ಅವರು ಎಲ್ಲಿ ಹೋದರು, ಏನು ಮಾಡುತ್ತಿದ್ದರು ಎಂಬ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಅಷ್ಟೇ ಅಲ್ಲ, ಬರೋಬ್ಬರಿ 11 ವರ್ಷಗಳ ನಂತರ ಅಬ್ಬಾಸ್ ಮತ್ತೆ ಬಣ್ಣ ಹಚ್ಚಲು ಸಿದ್ಧರಾಗಿದ್ದಾರೆ. ಆದರೆ ಈ ಮರಳುವಿಕೆಯ ಹಿಂದೆ ಒಂದು ರೋಚಕ ಮತ್ತು ಕಣ್ಣೀರು ಹಾಕಿಸುವ ಕಥೆಯಿದೆ. ಇಂದು ನಾವು ಅಬ್ಬಾಸ್ ಅವರ ಜೀವನದ ಏಳುಬೀಳುಗಳು ಮತ್ತು ಅವರ ಭರ್ಜರಿ ರೀಎಂಟ್ರಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅಬ್ಬಾಸ್ ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕವಾಗಿ. 1996ರಲ್ಲಿ ತೆರೆಕಂಡ ಕಾದಲ್ ದೇಶಂ, ಕನ್ನಡದಲ್ಲಿ ಪ್ರೇಮದೇಶಂ ಸಿನಿಮಾ ದಕ್ಷಿಣ ಭಾರತದ ಸಿನಿ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ಆ ಸಿನಿಮಾದಲ್ಲಿ ಅಬ್ಬಾಸ್ ಅವರ ಹೇರ್ ಸ್ಟೈಲ್, ಅವರ ನಗು ಮತ್ತು ಅವರ ಆಟಿಟ್ಯೂಡ್ ನೋಡಿ ಫಿದಾ ಆಗದವರಿಲ್ಲ. ಆ ಕಾಲದಲ್ಲಿ ಹುಡುಗರು ಅಬ್ಬಾಸ್ ತರಹ ಕೂದಲು ಬೆಳೆಸಲು ಶುರು ಮಾಡಿದ್ದರು. ತಮಿಳು ಮಾತ್ರವಲ್ಲದೆ ತೆಲುಗು, ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗದಲ್ಲೂ ಅಬ್ಬಾಸ್ ಮಿಂಚಿದ್ದರು. ಕನ್ನಡದಲ್ಲಿ ಶಾಂತಿ 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 ಸಿನಿಮಾದಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದಿದ್ದರು. ನಂತರ ಅಪ್ಪು ಪಪ್ಪು ಸೇರಿದಂತೆ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ದಿಗ್ಗಜ ನಟರ ಜೊತೆ ಪಡೆಯಪ್ಪದಲ್ಲಿ ಅಭಿನಯಿಸುವ ಅವಕಾಶ ಅವರಿಗೆ ಸಿಕ್ಕಿತ್ತು. ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದ ನಟ ದಿಢೀರನೆ ಮಾಯವಾಗಿದ್ದು ಯಾಕೆ? ಯಶಸ್ಸು ಶಾಶ್ವತವಲ್ಲ ಎಂಬ ಮಾತು ಅಬ್ಬಾಸ್ ವಿಷಯದಲ್ಲಿ ನಿಜವಾಯಿತು. ಒಂದು ಹಂತದ ನಂತರ ಅವರಿಗೆ ಸಾಲು ಸಾಲು ಸೋಲುಗಳು ಎದುರಾದವು. ಮುಖ್ಯ ಭೂಮಿಕೆಯ ಅವಕಾಶಗಳು ಕಡಿಮೆಯಾದವು. ಕೇವಲ ಪೋಷಕ ಪಾತ್ರಗಳಿಗೆ ಅವರು ಸೀಮಿತರಾಗಬೇಕಾಯಿತು. ಇದರಿಂದ ಅಬ್ಬಾಸ್ ಮಾನಸಿಕವಾಗಿ ಕುಗ್ಗಿದ್ದರು. ಹಣಕಾಸಿನ ಸಮಸ್ಯೆಗಳು ಕಾಡತೊಡಗಿಲವು. ಕೊನೆಗೆ 2014-15ರ ಅವಧಿಯಲ್ಲಿ ಚಿತ್ರರಂಗ ಸಾಕು ಎಂದು ನಿರ್ಧರಿಸಿದ ಅಬ್ಬಾಸ್ ಭಾರತವನ್ನೇ ಬಿಟ್ಟು ನ್ಯೂಜಿಲೆಂಡ್ಗೆ ವಲಸೆ ಹೋದರು. ಅಲ್ಲಿ ಅವರು ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ. ಒಬ್ಬ ಸ್ಟಾರ್ ನಟನಾಗಿದ್ದ ಅಬ್ಬಾಸ್ ಹೊಟ್ಟೆಪಾಡಿಗಾಗಿ ನ್ಯೂಜಿಲೆಂಡ್ನಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡಿದರು. ಲಾರಿಗಳನ್ನು ಓಡಿಸಿದರು. ಅಷ್ಟೇ ಅಲ್ಲ, ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಕೆಲಸವನ್ನೂ ಮಾಡಿದ್ದಾರೆ ಎಂದು ಸ್ವತಃ ಅಬ್ಬಾಸ್ ಅವರೇ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ನಾನು ಯಾರು ಎಂಬ ಅಹಂ ಬಿಟ್ಟು ಬದುಕಲು ಆ ದಿನಗಳು ನನಗೆ ಕಲಿಸಿಕೊಟ್ಟವು ಎನ್ನುತ್ತಾರೆ ಅಬ್ಬಾಸ್. ಕಷ್ಟಗಳ ಕಾರ್ಮೋಡ ಸರಿದು ಈಗ ಅಬ್ಬಾಸ್ ಜೀವನದಲ್ಲಿ ಹೊಸ ಬೆಳಕು ಮೂಡಿದೆ. ಬರೋಬ್ಬರಿ 11 ವರ್ಷಗಳ ನಂತರ ಅವರು ಮತ್ತೆ ಕ್ಯಾಮೆರಾ ಮುಂದೆ ಬಂದಿದ್ದಾರೆ. ತಮಿಳಿನ ಖ್ಯಾತ ನಟ ಮತ್ತು ಸಂಗೀತ ನಿರ್ದೇಶಕ ಜಿ.ವಿ. ಪ್ರಕಾಶ್ ಕುಮಾರ್ ನಟನೆಯ ಹ್ಯಾಪಿ ರಾಜ್ ಎಂಬ ಸಿನಿಮಾದ ಮೂಲಕ ಅಬ್ಬಾಸ್ ಮತ್ತೆ ಚಿತ್ರರಂಗಕ್ಕೆ ಮರಳುತ್ತಿದ್ದಾರೆ. ಈ ಸಿನಿಮಾವನ್ನು ಮಾರಿಯರಾಜ ಇಳಂಚೆಳಿಯನ್ ನಿರ್ದೇಶಿಸುತ್ತಿದ್ದು, ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಮತ್ತು ಕಾಮಿಡಿ ಸಿನಿಮಾ ಎಂದು ಹೇಳಲಾಗುತ್ತಿದೆ. ಇತ್ತೀಚೆಗೆ ಬಿಡುಗಡೆಯಾದ ಟ್ರೇಲರ್ನಲ್ಲಿ ಅಬ್ಬಾಸ್ ಅವರ ಲುಕ್ ನೋಡಿ ಅಭಿಮಾನಿಗಳು ದಂಗಾಗಿದ್ದಾರೆ. ಹಳೆ ಅಬ್ಬಾಸ್ ಮತ್ತೆ ಬಂದಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ಈ ಸಿನಿಮಾದಲ್ಲಿ ಅಬ್ಬಾಸ್ ಕೇವಲ ಅತಿಥಿ ಪಾತ್ರವಲ್ಲದೆ ಕಥೆಗೆ ಪೂರಕವಾದ ಪ್ರಮುಖ ಪಾತ್ರವೊಂದನ್ನು ನಿರ್ವಹಿಸುತ್ತಿದ್ದಾರೆ. ಅಬ್ಬಾಸ್ ಮರಳಿರುವ ಈ ಸಮಯದಲ್ಲಿ ಚಿತ್ರರಂಗ ಬಹಳ ಬದಲಾಗಿದೆ. ತಾಂತ್ರಿಕವಾಗಿ ಮತ್ತು ಕಥೆಯ ವಿಚಾರದಲ್ಲಿ ಹೊಸ ಅಲೆ ಎದ್ದಿದೆ. ಈ ಬಗ್ಗೆ ಮಾತನಾಡಿರುವ ಅಬ್ಬಾಸ್, ನಾನು 11 ವರ್ಷಗಳ ಕಾಲ ಸಿನಿಮಾದಿಂದ ದೂರವಿದ್ದರೂ ಜನರು ನನ್ನನ್ನು ಮರೆತಿಲ್ಲ ಎಂಬುದು ಸಂತೋಷ ತಂದಿದೆ. ಈಗಿನ ತಲೆಮಾರಿನ ಸಿನಿಮಾಗಳನ್ನು ನೋಡಿ ನನಗೆ ಆಶ್ಚರ್ಯವಾಗುತ್ತಿದೆ. ತಮ್ಮ 2ನೇ ಇನ್ನಿಂಗ್ಸ್ನಲ್ಲಿ ಅವರು ಕೇವಲ ಹೀರೋ ಪಾತ್ರಗಳಿಗಾಗಿ ಕಾಯುತ್ತಿಲ್ಲ, ಬದಲಿಗೆ ನಟನೆಯಲ್ಲಿ ಸವಾಲೊಡ್ಡುವಂತಹ ವಿಭಿನ್ನ ಪಾತ್ರಗಳನ್ನು ಮಾಡಲು ಅವರು ಉತ್ಸುಕರಾಗಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ, ಅದರಲ್ಲೂ ಕನ್ನಡದಲ್ಲೂ ಮರಳಿ ನಟಿಸುವ ಆಸೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಗೆಳೆಯರೇ, ಅಬ್ಬಾಸ್ ಅವರ ಈ ಜೀವನ ಪಯಣ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ನೆಲದ ಅರಿವಿರಬೇಕು ಮತ್ತು ಎಷ್ಟೇ ಕೆಳಕ್ಕೆ ಬಿದ್ದರೂ ಮತ್ತೆ ಮೇಲೆ ಏಳುವ ಛಲವಿರಬೇಕು ಎಂಬುದಕ್ಕೆ ಇವರೇ ಸಾಕ್ಷಿ. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿ ಇಂದು ಮತ್ತೆ ಸ್ಟಾರ್ ಆಗಿ ಮರಳುತ್ತಿದ್ದಾರೆ ಎಂದರೆ ಅದು ಅವರ ಶ್ರಮ ಮತ್ತು ಅಭಿಮಾನಿಗಳ ಪ್ರೀತಿ. ನಿಮಗೆ ಅಬ್ಬಾಸ್ ನಟನೆಯ ಯಾವ ಸಿನಿಮಾ ಇಷ್ಟ? ಅವರು ಕನ್ನಡ ಸಿನಿಮಾಗಳಲ್ಲಿ ಮತ್ತೆ ನಟಿಸಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.